ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ತುಮಕೂರಲ್ಲಿರೋ ಎಸ್ ಮಾಲ್ಗೆ ಹೋಗಿದ್ದೆ ಫ್ರೆಂಡ್ಸ್. ನಮ್ಮ ಮನೆಗೆ ಸ್ವಲ್ಪ ಗ್ರಾಸರೀಸು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಎಸ್ ಮಾಲಲ್ಲಿ ಏನೆಲ್ಲ ಸಿಗತ್ತೆ, ಏನೆಲ್ಲ ನೋಡ್ಬೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಈ ಮಾಲಲ್ಲಂತೂ ಅದೆಷ್ಟು ಕಲೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಫುಲ್ಲು ರಶ್ ಇರುತ್ತೆ ಯಾವಾಗಲೂ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಬನ್ನಿ ಹೋಗೋಣ, ನಾವು ಕೂಡ ಹೋಗಿ ಏನೆಲ್ಲ ಸಿಗತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆ ನಾನೇನು ಶಾಪಿಂಗ್ ಮಾಡಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಇದು 2 ವೀಲರ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಒಳಗಡೆ ಹೋಗಬೇಕು. ಹಾಗೆ ಇಲ್ಲಿ ಬಂದರೆ ನಮ್ಮ ಸಾಯಿಬಾಬಾ ದೇವರು ಇದೆ, ನೋಡ್ತಾ ಇರ್ಬೋದು. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಈಗ ಸಾಯಿಬಾಬಾ ದೇವ್ರು ಇದೆ ಇಲ್ಲಿ, ನೋಡಿ. ನೋಡಿ ಫ್ರೆಂಡ್ಸ್, ಇದೆ ಎಂಟ್ರೆನ್ಸ್ ಜಾಗ. ಬನ್ನಿ ಹೋಗೋಣ, ಈಗ ಒಳಗಡೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಏನಾದರೂ ಬೇಜಾರಾಯಿತು ಅಂದರೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಒನ್ ಡೇ ಫುಲ್ ಬೇಕಾದರೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಖುಷಿ ಆಗುತ್ತೆ. ನಾನು ಒಂದು ವಾರಕ್ಕೆ ಒಂದು ದಿನನಾದರೂ ಹೋಗ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಆಟ ಆಡೋಕ್ಕಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಮತ್ತು ಮೂವಿ ಕೂಡ ನೋಡ್ಬೋದು ಇಲ್ಲಿ. ನಾನು ಒಂದು 2 ಮೂವಿಗೆ ಹೋಗಿದ್ದೆ ಇಲ್ಲಿ. ಕಾಂತಾರ ಮೂವಿ ಒಂದು, ಮತ್ತು ಇನ್ನೊಂದು ಗುರು ಶಿಷ್ಯರು ಅನಿಸುತ್ತೆ, ಗೊತ್ತಿಲ್ಲ. 2 ಮೂವಿ ನೋಡ್ಕೊಂಡು ಬಂದ್ವಿ ನಾವು ಮಾಲಲ್ಲಿ. ನೀವು ಯಾರೆಲ್ಲ ಈ ಮಾಲಿಗೆ ಬಂದಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ, ಓಕೆನಾ? ಯಾಕಂದರೆ ತುಮಕೂರಲ್ಲಿರೋರು ಆಲ್ಮೋಸ್ಟ್ ಇಲ್ಲಿಗೆ ಬಂದಿರ್ತಾರೆ. ಹಾಗಾಗಿ ಫ್ರೆಂಡ್ಸ್, ಇದು ಎಕ್ಸಿಲೇಟರೋ ಏನಿದು ಗೊತ್ತಿಲ್ಲ ನನಗೆ. ಇದರಲ್ಲಿ ಬರೋಕ್ಕೆ ನಂಗೆ ಸ್ವಲ್ಪ ಭಯ. ಹಾಗಾಗಿ ನನ್ನ ಮಗ ಒಂದು ಸರಿ ಹೋಗಿ ಬರಮ್ಮ ಅಂತ ಅಂದ. ನೆಕ್ಸ್ಟ್ ನೋಡಿ, ಈಗ ಒಳಗಡೆ ಬಂದ್ವಿ. ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಬೇಕಿತ್ತು ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ಹಾಗೆ ಹೊರಗಡೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿನೂ ಇರುತ್ತೆ ಕೆಲವೊಂದು ಐಟಮ್ಸು. ಹಾಗಾಗಿ ನಾನಿಲ್ಲಿ ತೊಗೊಳ್ತೀನಿ ಯಾವಾಗಲೂ. ನಾನು ಗ್ರಾಸರೀಸ್ ಎಲ್ಲ ತೊಗೊಳ್ಳೋದು 2 ಪ್ಲೇಸಲ್ಲಿ. ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಗುರುಕುಲ ಮಾರ್ಕೆಟಿಂಗ್ ಅಂತ, ಅಲ್ಲಿ. ಮತ್ತು ನೆಕ್ಸ್ಟ್ ಬಂದರೆ ಎಸ್ ಮಾಲ್ ಓಪನ್ ಆದಮೇಲೆ, ಡಿ ಮಾರ್ಟ್ ಎಲ್ಲ ಸ್ಟಾರ್ಟ್ ಆದಮೇಲೆ ಇಲ್ಲಿ ಒಂದು ಕಡೆ ತೊಗೋತೀನಿ. ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ಅಂದರೆ ಫುಲ್ಲು ರಶ್ಶು ಫ್ರೆಂಡ್ಸ್. ಸಾಯಂಕಾಲ ನಾನೊಂದು 5 ಗಂಟೆ 5:30 ಆಗಿತ್ತು ಅನಿಸುತ್ತೆ ಹೋದಾಗ. ಫುಲ್ಲು ರಶ್ ಇತ್ತು ನೋಡಿ. ಈ ಕಡೆ ಎಲ್ಲ ಆಯಿಲ್ ಸೆಕ್ಷನ್ ಇದೆ. ಏನು ಬೇಕೋ ಅದು ತಗೊಂಡು
ಬರ್ಬೋದು ಫ್ರೆಂಡ್ಸ್ ಹೋಗಿ. ಬಟ್ ಇಲ್ಲಿ ವಿಡಿಯೋ ಮಾಡೋಕ್ಕೆ ಇದು ಅವಕಾಶ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ವಿಡಿಯೋ ತೊಗೊಂಡಿದ್ದೀನಿ. ನೋಡಿ ಏನೆಲ್ಲ ಸಿಗತ್ತೆ ಅಂತ. ಯಾರಾದರೂ ನೋಡಿಲ್ಲ ಅನ್ನೋರು ನೋಡಿ ಪ್ಲೀಸ್. ಗೊತ್ತಿದ್ರೆ ನಮಗೂ ಗೊತ್ತಿದೆ ನೀವೇನು ವಿಡಿಯೋ ಮಾಡಿರೋದು ಅನ್ನೋದನ್ನು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ. ಗೊತ್ತಿಲ್ಲದೆ ಇರೋರು ನೋಡಿ. ಅಕಸ್ಮಾತ್ ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ, ಓಕೆನಾ? ನೋಡಿ ಇಲ್ಲಿ ಮಾಮಾ ಅರ್ತ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಇಲ್ಲಿ ಕೆಲವೊಂದೆಲ್ಲ ಆಫರಲ್ಲಿ ಚೆನ್ನಾಗಿ ಸಿಗುತ್ತೆ. ನೋಡಿ ಇಲ್ಲಿ ಬಾಕ್ಸ್ಗಳೆಲ್ಲ, ಸ್ಟೋರೇಜ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ರೂಟ್ಸ್ ಇಡೋಕ್ಕೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಇಡೋಕ್ಕೆ. ಈ ಕಡೆ ಬಂದರೆ ವಾಟರ್ ಬಾಟಲ್ಸ್ ಎಲ್ಲ ಚೆನ್ನಾಗಿದೆ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಏನೆಲ್ಲ ಸಿಗತ್ತೆ ಅಂತ ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಈ ಕಡೆ ಎಲ್ಲ ಮಿಲ್ಕ್ ಪ್ರಾಡಕ್ಟ್ ಆಗಿರ್ಬೋದು, ಹಾಗೆ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ನೋಡಿ ಇಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಪುಟ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ದೊಡ್ಡ ಬಾಟಲ್ಸಲ್ಲಿ ಕೊಟ್ಟರೆ ಮಕ್ಕಳಿಗೆ ಕುಡಿಯೋಕ್ಕಾಗಲ್ಲ, ಹಾಗಾಗಿ ಚಿಕ್ಕ ಬಾಟಲ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಶಾಪಿಂಗ್ ಶುರು ಮಾಡಿದೆ. ಈಗ ಏನೆಲ್ಲ ಬೇಕು ಅನ್ನೋದನ್ನು ತಗೊಂಡು ಇಲ್ಲಿ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಫೈನಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಅದಕ್ಕೆ ನಾನೇನು ತಗೊಂಡಿಲ್ಲ. ಈ ಕಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಹ್ಯಾಂಡ್ ಬ್ಯಾಗ್, ಅದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು 1000 ರೇಂಜಲ್ಲಿತ್ತು. ಫೈನಲಿ ನನ್ನ ಶಾಪಿಂಗ್ ಮುಗೀತು ಫ್ರೆಂಡ್ಸ್. ಈಗ ಹೊರಗಡೆ ಬರ್ತಾ ಇದ್ದೀನಿ. ನೋಡಿ ಈಗ ಈ ಕಡೆ ಬಂದರೆ ಫುಲ್ಲು ಬಟ್ಟೆ ಶಾಪಿಂಗ್ ಮಾಡ್ಬೋದು. ಟ್ರೆಂಡ್ಸ್ ಎಲ್ಲ ಇದೆ, ಮತ್ತು ಮ್ಯಾಕ್ಡೊನಾಲ್ಡ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿನ ಫುಡ್ಡು ನನಗೆ ಯಾವುದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹೋಗಿಲ್ಲ. ಈ ಕಡೆ ಎಲ್ಲ ಬಂದರೆ ಶಾಪಿಂಗ್ ಮಾಡ್ಬೋದು. ಟ್ರೆಂಡ್ಸಲ್ಲಿ ಬಟ್ಟೆಗಳೆಲ್ಲ ಸಿಗತ್ತೆ. ಸ್ವಲ್ಪ ವಿಡಿಯೋ ಲೆಂತಿ ಆಗತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ಫ್ಲೋರ್ಗೆ ಹೋದರೆ ಅಲ್ಲಿ ಥಿಯೇಟರ್ ಇದೆ, ಮೂವಿ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹೋಗಿ ಒಂದು ಸುಮ್ಮನೆ ಬೇಜಾರಾಯಿತು ಅಂದಾಗ ಒಂದು ವಿಸಿಟ್ ಕೊಡ್ಬೋದು. ಇನ್ನು ಶಾಪಿಂಗ್ ಮಾಡಲೇಬೇಕು ಅಂತ ಏನಿಲ್ಲ, ಹೋಗಿ ನೋಡ್ಕೊಂಬರೋರು ಕೂಡ ಒಂದು ಸರಿ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆಲ್ಲ. ನೋಡಿ ಇಲ್ಲಿ ಟ್ರೆಂಡ್ಸು ವುಮೆನ್ದು, ಈ ಕಡೆ ಸ್ಲಿಪ್ಪರ್ಸ್ ಶಾಪ್ ಆಗಿರ್ಬೋದು, ಮತ್ತು ಜೆಂಟ್ಸ್ ಮೆನ್ಸ್ ವೇರ್ ಶಾಪ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ, ಅದನ್ನು ಕೂಡ ಹೇಳ್ತೀನಿ, ಕಾಸ್ಟ್ಲಿ ಇರುತ್ತೆ.
ಎಕ್ಸಿಲೇಟರಾ ಇದು? ಎಕ್ಸಿಲೇಟರಲ್ಲಿ ಹೋಗೋಕ್ಕೆ ಸ್ವಲ್ಪ ನನಗೆ ಭಯ, ಸ್ಲಿಪ್ ಆದರೆ ಅಂತ ಅಷ್ಟೇ. ನೋಡಿ ಇಲ್ಲಿ ಥಿಯೇಟರ್ಗೆ ಹೋಗಿ ಮೂವಿ ಎಲ್ಲ ನೋಡ್ಬೋದು. ಹಾಗೆ ಫುಡ್ ಕೋರ್ಟ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಾರಿ ವಿಸಿಟ್ ಮಾಡಿ. ಯಾರಾದರೂ ಹೋಗಿಲ್ಲ ಅಂದರೆ ತುಮಕೂರಲ್ಲಿರೋರಾಗಿ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಹಳ್ಳಿಯಲ್ಲಿ ಇರೋರಾಗಿರ್ಬೋದು, ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸಾರಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಹೊರಗಡೆ ಬಂದ್ವಿ. ನೋಡಿ ಈಗ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಶಾಪಿಂಗ್ ಹೋಗಿದ್ದ ದಿನ ಪೌರ್ಣಮಿ ಆಗಿರೋದ್ರಿಂದ ಚಂದ್ರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಒಂದು ವಿಡಿಯೋ ಕೂಡ ತಗೊಂಡೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.